ಇವಾಗ ಟೈಮ್ ಎಷ್ಟಾಗೈತೆ ಅಂದರೆ 1:30 ಆಗೈತೆ. ಈ ನಮ್ಮ ಅಣ್ಣಯ್ಯ ಗಂಗಾವತಿಲಿಂದ ಬಂದವನೆ. ಅದನ್ನ ಪಿಕ್ ಮಾಡಿಕೊಂಡು ಕೊಟ್ಟೂರು ಹೋಗ್ಬೇಕು. ಕೊಟ್ಟೂರಾಗೆ ಮತ್ತೆ ಒಂದು ಶೂಟಿಂಗ್, ಯಾವುದು ಅಂದರೆ ವೆಡ್ಡಿಂಗ್ ಕಾರ್ಡ್ ಶೂಟಿಂಗ್ ಮಾಡಬೇಕು. ಅದಕ್ಕೋಸ್ಕರ ನಾನು ಕೊಟ್ಟೂರಿಗೆ ಹೋಗ್ಬೇಕಾ. ಹಿಂಗಿದ್ರು ಮಾರ್ನಿಂಗು ಇವ್ನು ಬಂದಾನಲ್ಲ, ಇವನು ಹಾಕ್ಕೊಂಡು ಹೋಗೋಣ ಅಂತ ನೋಡೋ ರಾತ್ರಿ ಹೋಗಕ್ಕೆ ಹಚ್ಚಿದ್ವಿ. ಹೋಗಿ ವೆಡ್ಡಿಂಗ್ ಶೂಟಿಂಗ್ ಮಾಡ್ತೀವಿ ನದಿ ಪತ್ರದ್ದು ಅಂತ ನೋಡೋಣ. ಮಾಕಾಟಿ ಅಂತ ಹಿಂಗೆ ಬಂದಿದ್ದೀನಿ. ಲೆಟ್ಸ್ ಗೋ. ಅಣ್ಣ ಟೀ ಕುಡಿತಿದ್ನೇನ, ಟೀ ಕುಡಿದು ಬರ್ತಾವ ಅವನು. ಯಾರಿಲ್ಲ ಅಂಗಡಿಗಳು ಎರಡು ಐತಪ್ಪ. ದೇವ್ರದ್ದು ಐತಿ, ದೇವ್ರದ್ದು. ದೇವ್ರು ನಮ್ಮ ನೆನಪಿಲ್ಲ, ದೇವ್ರು ಜೊತೆ ಇನ್ನೊಂದ್ಸಲ ಹಿಂಗೆ ಬರಬಾರ್ದು. ನೈಟ್ ಒಳ್ಳೆ ಬಾಯ ಬೀಜ ಅನ್ಕೊಂಡ್ರೆ ಸೌಂಡ್ ದವಾ 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 ಹಾಕತ್ತೆ. ಅಕ್ಷತೆ ಕಾಡಲ್ಲಿ 4 ಗಂಟೆ ಮದುವೆ ಗಂಡು ಫಸ್ಟ್ ಟೈಮ್ ಕೆಲಸ ಮಾಡಕ್ಕೆ ಚೆನ್ನ. ಸ್ಟಿಲ್ ವರ್ಕ್ ಮಾಡ್ತಾ ಇದ್ದೀವಿ. ಜೊತೆ ತಮ್ಮನ್ನು ಮಾಡಕ್ಕೆ ಚೆನ್ನ. ಧನು ಅಂತ ನಿಮ್ದು ಒಂದು ಯೂಟ್ಯೂಬ್ ಚಾನಲ್ ಐತೆ, ಇನ್ನೂ ಐತೆ. ಫುಲ್ ಜೋಶಲ್ಲಿ ಬೇರೆ ಬ್ರೋ. ಫುಲ್ ಫಸ್ಟ್ ಟೈಮ್ ಕೆಲಸ ಮಾಡ್ದವನೆ. ಖುಷಿ ಆಗ್ತೈತೆ ನೋಡಕ್ಕೆ. ಇದೇನು ಕೆಲಸ ಇನ್ನು ಯಾವ ಮುಗಿತೈತೋ. ಎಷ್ಟು ಮಾಡಿದ್ರು ಕಾಲಿಗೆ ಬಂದು ಬೀಳ್ತಾ ಇದ್ದಾವೆ. ಕಾಲಿನ ಆಗಿಲ್ಲ ಕಾಡು ನೋಡೋಣ ತಗ. ಅಮ್ಮೆ ನೀನು ತುಂಬ ಅಮ್ಮೆ. ಇವಾಗ ಟೈಮ್ 5 ಆಯಿತು. ಹಂಗೆ ಹೊರಗಡೆ ಹೋಗಿ ಸ್ವಲ್ಪ ಇಡ್ಲಿ ನಾವೆಲ್ಲ ಟೀ ಕುಡ್ಕೊಂಡು ಬರೋಣ, ಸ್ವಲ್ಪ ಫ್ರೆಶ್ ಆಗಿ. ಇನ್ನು ಐತೆ ಕೆಲಸ, ಆಲ್ಮೋಸ್ಟ್ ಎಲ್ಲ ಮುಗಿದು ಸ್ವಲ್ಪ ಐತೆ ಅಷ್ಟೆ. ಮಾಡೋಣ ಬಂದು. ಅಣ್ಣ ಫುಲ್ ಎಕ್ಸಸೈಸ್ ಮಾಡ್ತಾನೆ. ದಿನ ಬೆಳಿಗ್ಗೆ 4 ಗಂಟೆಗೆ ಎದ್ದು ಫುಲ್ ರನ್ನಿಂಗ್ ಎಲ್ಲ ಮಾಡ್ತಾನೆ. ಬೇಕಾದ್ರೆ ಉದಾಹರಣೆಗೆ ನೋಡಿ, ಅಂದ್ರೆ ಹಿಂಗೆಲ್ಲ ಬೆಳಿಗ್ಗೆ ಇವಾಗ 5 ಗಂಟೆಗೆ ಮಾಡ್ತಾನೆ ಅಂದರೆ ಅವಕ್ಕೆಲ್ಲ ಅಭ್ಯಾಸ ಇರೋಕ್ಕದ ಸ್ಕಿಲ್ಸು. ಅಣ್ಣನ ಥರ ಡೆಡಿಕೇಶನ್ ನಮ್ದಿಲ್ಲ. ಕಾಲೆಲ್ಲ ಅರ್ಶನ ಐತಿ, ಫುಲ್ ಕೆಲಸ ಮಾಡಿದ ಅಣ್ಣ. ನೋಡಿಯ ನೀನು? ಯಾರ್ದು? ವಿಕಾಸ್ ಗೌಡ ವ್ಲಾಗ್ಸ್ ಅಂತ ಮಾಡ್ತಾನೆ. ಮಶಾಣದಾಗೆ ಅಡುಗೆ ಮಾಡ್ಕೊಂಡು ತಿನ್ನೋದು, ಗೋರಿ ಮೇಲೆ ಕುತ್ಕೊಂಡು ತಿನ್ನೋದು, ಅಲ್ಲ ರೈಟ್ ಸೈಡ್ ಮಾಡ್ತಿರ್ತಾರೆ. ಮತ್ತೆ ಯಾವ್ದಾನ ಬಾಳ್ ಬಿದ್ದಿರೋ ಮನೆಗೆ ಹೋಗಿ ದೆವ್ವನ್ ಕರೆಯೋದು ಮಾಡಿ. ಬೆಳಗ್ಗೆ ಇಡ್ಲಿ ಹೋಗಿ ಇಡ್ಲಿ ಕಾಫಿ ಕುಡಿದು ಬಂದ್ವಿ. ಇವಾಗ ಮತ್ತೆ ಡ್ಯೂಟಿ ಸ್ಟಾರ್ಟ್. ಇವಾಗ ಯೂಟ್ಯೂಬಾಗ ಇನ್ಸ್ಟಾಗ್ರಾಮಾಗೆಲ್ಲ ಇವ್ರು ನೋಡಿಬಿಟ್ಟಾನೆ, ಇವನು ನಮ್ಮ ತಮ್ಮ ಅಯ್ಯಮ್ಮ. ಇವಾಗ ಅದನ್ನೇ ಇವಾಗ ಪ್ರಯೋಗ ಮಾಡ್ತಾರೆ, ನೋಡೋಣ ಹೆಂಗಾಕತ್ತೆ. ನೀವು ಲಕ್ಷದ ಕಾಡು ಇಲ್ಲಿ ನೋಡಿದ್ರ ಸ್ಪೀಡಾಗಿ ಮಾಡ್ತಾರೆ ಇಬ್ಬಳು ಅಕ್ಕತಂಗೆ. ಫೈನಲಿ ಮುಗೀತು ಕೆಲಸ ಎಲ್ಲ. ಫುಲ್ಲು ನಿದ್ದೆ ಅಲ್ಲವೇ ಬಾಬಾ. ಆಮೇಲೆ ಅಣ್ಣ ಫುಲ್ ಹಾರ್ಡ್ ವರ್ಕ್ ಮಾಡ್ಯಾನ ಮದುವೆ ಗಂಡಾಗಿ. 6:30. ಎಷ್ಟು ಗಂಟೆ ಅವ? 3 ಗಂಟೆ ಹಂಗೆ ಸ್ಟಾರ್ಟ್ ಮಾಡಿದ್ವಿ. 8 ಗಂಟೆ. ನೀವು 8 ಗಂಟೆ. ಓಕೆ, ನೀವು 8 ಗಂಟೆ, ಬಟ್ ನಾವು 3 ಗಂಟೆ ಸ್ಟಾರ್ಟ್.
ಮದುವೆಗೋಸ್ಕರ ಲಘುಂ ಪಾತ್ರನ ಪೂಜೆ ಮಾಡಿದ್ವಿ, ಅದಕ್ಕೋಸ್ಕರ ಕಲ್ತಿದ್ದಾರೆ ಎಲ್ಲರೂ. ಇನ್ವಿಟೇಷನ್ ಕಾರ್ಡು ಪೂಜೆ ಎಲ್ಲ ಆಯಿತು. ಫಸ್ಟು ನಾವು ನಮ್ಮ ಮಂದಿಯವ್ರಿಗೆ ಕೊಡ್ಬೇಕು, ಅದಕ್ಕೋಸ್ಕರ ನಾವು ಇವಾಗ ನಮ್ಮ ಮಂದಿಯವ್ರು ಅದು ಕೊಡ್ದು ಬಿಟ್ಟು ಈ ಬಿಸಿಲಾಗೆ ಕಾಲು ಬೇರೆ ಸುಡ್ತವೆ. ಯಪ್ಪ ಮದುವೆ ಮಾಡ್ಕೊಂಡು ಮನೆಯಾಗ ಫ್ಯಾನ್ ಹಾಕ್ಯಂಡು ಆರಾಮ್ ರಾಜ್ ಮಕ್ಕಳದ ಮಂಚದ ಮೇಲೆ ನಾನು ಈ ಹುಡುಗಿ ಈ ಬಿಸಿಲಾಗ ಹತ್ತ ಕಾಲದಲ್ಲಿ ನಾಯಿ ಥರ ಅಂಕಂತ ಹತ್ತಕಚ್ಚು. ಯಪ್ಪ ಇದು ನೋಡಿದ್ರೆ ಏನು ಅನಿಸ್ಬೇಕಂದ್ರೆ ತಮ್ಮರು ಇರ್ಬೇಕು. ಅಣ್ಣಗೆ ಮದುವೆ ಹಾಕರಿಗೆ ಹಿಂಗೆ ತಮ್ಮರು ಹಿಂಗೆ ಕೆಲಸ ಮಾಡ್ತಾರೆ, ತಮ್ಮರು ತಂಗಿಯರು. ಅಣ್ಣ ಆರಾಮಾಗಿರ್ಬೋದು. ಇಲ್ಲಿ ನೀರು ಹೆಂಗೆ ಸಿಕ್ತು ಅಂದರೆ ಮರುಭೂಮಿಗೆ ಹೋದಾಗೆ ಈ ಜ್ಯೂಸ್ ಸಿಕ್ಕಂಗೆ ಆಯ್ತು ನಮಗೆ. ಒಳ್ಳೆ ಅಷ್ಟು ತಣ್ಣಗಾಯ್ತು. ನಮ್ಮ ಮೀರಣ್ಣ ಎಷ್ಟು ಮೇಲೆ ಅದ ನೋಡಿ. ಕೈಲಾಸದಿಂದ ಧರೆಗೆ ಬಂದ ಶಿವಸುತ ಶ್ರೀ ವೀರಭದ್ರೇಶ, ಗೊಡಚಿಪುರದಿ ಚಂದದ ಗುಡಿಯಲ್ಲಿ ನಿಂತ ನೀನು ಮಹಿಮಾ ಪುರುಷ. ಬೆಳಗಾಗಿ ನಾವಿಲ್ಲಿ ಅಭಿಷೇಕ ಮಾಡ್ತೀವಿ ಬಂದಾಗ. ಅಭಿಷೇಕ ಇಲ್ಲಿ ಇದ್ದ ವ್ಯೂ ಹೆಂಗಿದೆ ನೋಡಿ. ಫುಲ್ಲು ಸುತ್ತಾಲು ಗುಡ್ಡ ಮರಗಳೇ. ಮಧ್ಯದಾಗ ನಮ್ಮ ಈರಣ್ಣ ಗುಡ್ದಾಗ ಐತೆ. ಸಿಂಹ ರೀಸೆಂಟ್ ತೇರ ಆಯ್ತು. ನಾನು ಪಾದಯಾತ್ರೆ ಮಾಡ್ಕೊಂಬಂದು ಈಗ ರೀಸೆಂಟ್ ತೇರತ್ತೆ ಪಾದಯಾತ್ರೆ ಮಾಡ್ಕೊಂಬಂದು ವಿಡಿಯೋ ಮಾಡೀನಿ. ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ, ಹಂಗಾಗೈತೆ. ಮಾಡಿಲ್ಲ ಫುಲ್ ಆ ಥರ ತಗೋಬಂದೆ. ನಾನು ಅಪ್ಲೋಡ್ ವಿಡಿಯೋ ಮಾಡೀನಿ ಅಂದೆ, ಇನ್ನೂ ಅಪ್ಲೋಡ್ ಮಾಡಿಲ್ಲ. ಈರಣ್ಣನ ಪ್ರಸಾದ ಇಲ್ಲೊಂದು ಒಂದ್ಸಲ ದರ್ಶನ ಮಾಡ್ಕೊಂಡು ಲಘುಂಬತ್ರ ಕೊಟ್ಟು ಬರೋಣ. ಇಲ್ಲಿ ಸ್ವಾಮಿಯರು ಇರ್ತಾರೆ. ದರ್ಶನ ಮಂದಿರ ಅಲ್ಲೊಂದು ಗುಡಿ ಐತೆ. ನಾನು ನೋಡಿದೆ ಹಿಂಗೆ ಎಲ್ಲಿ ನೋಡಿದ್ರು ನಿಮಗೆ ಶಿವನ ಮುಂದೆ ಬಸವಣ್ಣ ಕುಂತಿರೋದೇ ಇರುತ್ತೆ. ಬಟ್ ಇಲ್ಲಿ ನಂದಿ ನೋಡಿ, ಇಲ್ಲೊಂದೇ ನಿಂತಿರೋದು. ಎಲ್ಲ ಕಡೆ ಕುಂತಿರೋ ನಂದಿರುತ್ತೆ. ಇದೇ ಅದ್ಭುತ ಇಲ್ಲಿ.